ಗುರುಗಳೇ, ಈಗ ನೀವು ಬಿಫೋರ್ ಒಂದಷ್ಟು ಎಪಿಸೋಡಲ್ಲಿ ಹೇಳಿದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರಿಗೂ ಮೇಲೆ ದೇವಿ ಇದ್ದಾರೆ ಅಂತ. ದೇವಿ ಮೇಲೆ ಇನ್ನೂ ಒಂದು ನಿರಾಕಾರ ಶಕ್ತಿ ಐತೆ. ಹೌದಾ? ಈಗ ಕೆಲವು ಸರಿ ಈಗ ಬ್ರಹ್ಮ ವಿಷ್ಣು ಮಹೇಶ್ವರನೇ ಫೈನಲ್ಲು, ಅದ್ರ ಮೇಲೆ ಗೊತ್ತಿರಲಿಲ್ಲ ಸಾಕಷ್ಟು ಜನಕ್ಕೆ. ಈಗ ನೀವು ಅದನ್ನು ತಿಳಿಸಿದ್ರಿ ಲಾಸ್ಟು. ನೀವು ಹೇಳ್ತೀರ ಅವ್ರನ್ನೂ ದರ್ಶನ ತೊಗೊಬೇಕು ಅಂದರೆ ಒಂದು ಕ್ರಮಗಳಿದ್ದಾವೆ ಅಂತ. ಈ ದೇವಿ ದರ್ಶನ ತೊಗೊಬೇಕು ಅಂದರೆ ಸೊ ಯಾವ ರೀತಿಯ ಅವರನ್ನು ನಾವು ಎಲ್ಲ ಕ್ರಮನ ಹೇಳ್ತೀನಿ. ಈಗ ತ್ರಿಮೂರ್ತಿಗಳು ಏನದಾರಲ್ಲ, ಅವ್ರ ದೇವತೆಗಳು, ದೇವರಲ್ಲ, ಎತ್ತರ ಮಟ್ಟದ ದೇವತೆಗಳವರು. ಅವ್ರ ಮೇಲೆ ಬರೋದು ಆದಿಶಕ್ತಿ. ಈ ಆದಿಶಕ್ತಿ ಏನದಲ್ಲ, ಈ ಆದಿಶಕ್ತಿ ಮ್ಯಾಗಿರುವಂಥದ್ದು ಶಿವಶಕ್ತಿ. ಆ ಶಿವಶಕ್ತಿಗನ ದೇವರು ಅಂತ ಹೇಳ್ತಾರೆ. ಓಕೆ, ಅಲ್ಲ ಅಂತಾರ, ಗಾಡ್ ಅಂತಾರ. ಅದೊಂದು ನಿರಾಕಾರ ಶಕ್ತಿ, ಅದು ಪರಬ್ರಹ್ಮ ಅಂತಾರ. ವೇದಾಂತಿಗಳು ಪರಬ್ರಹ್ಮ ಅಂತಾರ. ಏಕದಮ್ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಅದು ಏನಪ್ಪ ಅಂದ್ರೆ ಆ ನಿರಾಕಾರ ಪ್ರಪಂಚದ ಅದರದ್ದು ರೂಲ್ಸ ಬೇರೆ. ಈ ದೇವತೆಗಳು ಏನದಾರಲ್ಲ, ಇವರು ತ್ರಿಮೂರ್ತಿಗಳು, ಅತಿ ಎತ್ತರ ಮಟ್ಟದ ದೇವತೆಗಳು, ಇವ್ರ ರೂಲ್ಸ ಬೇರೆ. ಇನ್ನೂ ತಿಳಿವಂಗೆ ಹೇಳ್ಬೇಕಂದ್ರೆ, ಇದು ಸ್ಥೂಲ ಪ್ರಪಂಚ, ಇದು ಶಬ್ದದಿಂದ ನಡೆಯುತ್ತ. ಹೌದು. ಇಲ್ಲಿ ಭಾಷೆ ಯಾವುದಪ್ಪ ಅಂದ್ರೆ ಶಬ್ದ. ಹೌದು. ಶಬ್ದ ನಾವು ಮಾಡಲಿಲ್ಲ ಅಂದ್ರೆ ಇಲ್ಲಿ ವ್ಯವಹಾರಗಳು ನಡೆಯೋದಿಲ್ಲ. ಹೌದು. ಹೌದಾ? ಶಬ್ದದಿಂದನೇ ಎಲ್ಲ ನಡೀತಾವೆ ಇಲ್ಲಿ. ಹೌದು. ಏನೋ ಸೂಕ್ಷ್ಮ ಯಾವುದಪ್ಪ ಅಂದ್ರೆ ದೇವತೆಗಳದ್ದು ಬರುತ್ತಲ್ಲ, ಅದು ಸೂಕ್ಷ್ಮ ಪ್ರಪಂಚ. ಅಲ್ಲಿ ಸಂಕಲ್ಪದಿಂದ ನಡೆಯುತ್ತ. ನಾವು ಯಾವ್ದಾರು ದೇವ್ರ ಫೋಟೋ ಮುಂದೋ ಮೂರ್ತಿ ಮುಂದೋ ಗುಡಿ ಆಗೋದ ಸಂಕಲ್ಪ ಮಾಡಿದ್ರೆ ಅದು ಅಲ್ಲಿ ಮುಟ್ಟುತ್ತ. ಮತ್ತು ಆ ಲೋಕದ ಭಾಷೆನೂ ಸಹಿತ ಸಂಕಲ್ಪ ಐತೆ. ಅಲ್ಲಿ ಮಾತಾಡುವಂಗಿಲ್ಲ. ಸಂಕಲ್ಪ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತದ. ದೇವತೆಗಳದ್ದು ಏನು ಲೋಕ ಐತಿ ಅದು ಸೂಕ್ಷ್ಮ ಪ್ರಪಂಚ ಆದ ಕಾರಣಕ್ಕೆ ಆ ಸೂಕ್ಷ್ಮ ಪ್ರಪಂಚದೊಳಗೆ ಅಲ್ಲಿ ಭಾಷೆ ಸಂಕಲ್ಪ. ಅದರ ಆಚೆ ಕಡೆ ಬರುವಂಥ ನಿರಾಕಾರ ಶಕ್ತಿ ಶಿವಶಕ್ತಿ ಅಂತಾರೆ, ಓಂಕಾರ ಅಂತಾರೆ. ಬೇರೆ ಬೇರೆ ಧರ್ಮದವ್ರು ಬೇರೆ ಬೇರೆ ಹೆಸರು ಹೇಳ್ತಾರೆ. ಅಲ್ಲಿ ಒಂದು ಭಾಷೆ ಏನಾಯ್ತಲ್ಲ, ಅಲ್ಲಿ ಸಂಕಲ್ಪ ನಡೆಯಂಗಿಲ್ಲ. ಅಲ್ಲಿ ಭಾಷೆ ಮೌನ. ಅಲ್ಲಿ ಭಾಷೆ ಮೌನ ಐತಿ. ಆ ಮೌನ ಭಾಷೆ ಐತಪ್ಪ ಅಂದ್ರೆ ಆ ವಸ್ತುವನ್ನು ನಾವು ಕಾಣಬೇಕು ಅಥವಾ ಆ ವಸ್ತುವನ್ನು ನೋಡಬೇಕು ಅಂದ್ರೆ, ತಿಳ್ಕೊಬೇಕು ಅಂದ್ರೆ ಧ್ಯಾನದಿಂದ ಸಾಧ್ಯ. ಆ ವಸ್ತುವನ್ನು ತಿಳ್ಕೊಳಕ್ಕೆ ಧ್ಯಾನದಿಂದನೇ ಸಾಧ್ಯ. ಸಂಕಲ್ಪ ನಡೆಯಂಗಿಲ್ಲ. ಇಲ್ಲಿ ಸಂಕಲ್ಪ ದೇವತೆಗಳ ಹತ್ರ ನಡೆಯುತ್ತ. ಆ ವಸ್ತುವನ್ನು ನಾವು ನೋಡಬೇಕು, ತಿಳಿಬೇಕು, ಅದ್ರ ಬಗ್ಗೆ ನಮ್ಗೆ ಗುರ್ತು ಮಾಡ್ಕೋಬೇಕಂದ್ರೆ ಧ್ಯಾನದಿಂದ ಸಾಧ್ಯ. ಅಲ್ಲಿ ಭಾಷೆ ಮೌನ ಐತೆ. ಮೌನ ಇರುವಂಥ ಜಗತ್ತಿನೊಳಗೆ ಧ್ಯಾನದಿಂದನೇ ಹೋಗ್ಬೇಕು. ಅದು ಬಿಟ್ಕೊಟ್ಟು ಏನಪ್ಪ ಅಂತಂದ್ರೆ ದೊಡ್ಡ ಸ್ಪೀಕರ್ ಹಾಕಿ ನಾವು ಆ ವಸ್ತುವನ್ನು ನಾವು ಇದನ್ನು ಮಾಡ್ತೀವಿ, ಚಿಂತನೆ ಮಾಡ್ತೀವಿ, ಅಥವಾ ಅವ್ರನ್ನ ಕರಿತೀವಿ, ಅಥವಾ ಅವ್ರನ್ನ ಇದನ್ನು ಮಾಡ್ತೀವಿ ಅಂದ್ರೆ ಅದು ಅಲ್ಲಿಗೆ ಮುಟ್ಟೋದು ಇಲ್ಲ. ಆದ್ರೂ ಅವ್ರ ಕುರಿತಂಥ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೇದಾಗತ್ತೆ ಅವ್ರಿಗೆ. ಸಂಪೂರ್ಣ ಆಗಂಗಿಲ್ಲ. ಈಗ ನಾವು ಫ್ರಾನ್ಸ್ ದೇಶಕ್ಕೆ ಹೋದಪ್ಪ, ಫ್ರೆಂಚ್ ಮಾತಾಡ್ಬೇಕು. ಹೌದು. ಅದು ಬಿಟ್ಕೊಟ್ಟು ಇಲ್ಲಿ ಕನ್ನಡ ಮಾತಾಡೋದು ನಡೆಯಂಗಿಲ್ಲ. ಅಲ್ಲಿ ನಡೀತೈತೆ. ಏನು ನಡೆಯುತ್ತೆ ಅಂದ್ರೆ ಕೈ ಸೊನ್ನೆ ಬಾಯಿ ಸೊನ್ನೆ ಮಾಡೋದ್ರಿಂದ ಇವ್ರಿಗೆ ಊಟ ನೀರು ಕೊಡ್ತಾರೆ ಅವರು. ಹೌದು. ಕೊಡ್ತಾರ ಇಲ್ರಿ? ಕೊಡ್ತಾರೆ. ಮತ್ತು ಇದಕ್ಕಿಂತ ಹೆಚ್ಚಿನ ನಾವು ವ್ಯವಹಾರ ಮಾಡ್ತೀವಿ ಅಂದ್ರೆ ನಡೆಯಂಗಿಲ್ಲ. ಫ್ರೆಂಚ್ ಕಲಿಬೇಕು, ಅಲ್ಲಿ ಹೋಗಿ ಕಲಿಬೇಕು. ಹಂಗೆ ಒಂದೊಂದು ದೇಶಕ್ಕೆ ಒಂದೊಂದು ಭಾಷೆ ಹೆಂಗೈತಿ, ಹಂಗೆ ಆ ದೇಶಕ್ಕೆ ಹೋದಾಗ ಅದ ಭಾಷೆನ ಮಾತಾಡ್ಬೇಕಲ್ಲ. ಹಂಗೆ ಆ ಲೋಕಕ್ಕೆ ಸಂಬಂಧಪಟ್ಟ ಭಾಷೆ ಏನದಾವ ಆ ಭಾಷೆ ಉಪಯೋಗ ಮಾಡಿದಾಗ ಅದು ನಮ್ಗೆ ಅಲ್ಲಿ ಅನುಕೂಲ ಆಗುತ್ತೆ. ಅದನ್ನು ಬಿಟ್ಟು ಇಲ್ಲಿ ಭಾಷೆ ಅಲ್ಲಿ ನಾವು ಮಾಡ್ತೀವ ನಡೆಯಂಗಿಲ್ಲ. ಈಗ ಅವರು ಕೈಸೋನ್ಯ ಬಾಯಸನ್ಯ ಮಾಡಿದಾಗ ಅವ್ರು ಕುಡಿಯಾಕ ತಿನ್ನಕ ಕೊಟ್ಟರಲ್ಲ ಅನ್ನ ನೀರು, ಆ ಟೈಪ್ ಸ್ವಲ್ಪ ಮಟ್ಟಿಗೆ ಒಳ್ಳೇದಾಗತ್ತೆ ಅವ್ರಿಗೆ. ಸಂಪೂರ್ಣ ಆಗಂಗಿಲ್ಲ. ಅಲ್ಲಿ ಭಾಷೆ ಮೌನ ಇದ್ದ ಕಾರಣಕ್ಕೆ ಅದನ್ನು ಧ್ಯಾನದಿಂದನೂ ನಾವು ಕಂಡ್ಕೋಬೇಕು. ಎಷ್ಟು ಮಂದಿ ಪ್ರವಾದಿಗಳಾಗಿ ಹೋಗ್ಯಾರ ಮುಂಚೆ, ಎಷ್ಟು ಮಂದಿ ಮಹಾತ್ಮರಾಗಿ ಹೋಗ್ಯಾರ ಬೇರೆ ಬೇರೆ ಧರ್ಮದಾಗ. ಎಲ್ಲರೂ ಮುಂಚೆ ಧ್ಯಾನ ಮಾಡ್ತಿದ್ರು.
ಕ್ರಮೇಣ ಆ ಧ್ಯಾನ ಮಾಡುವಂಥ ವಿಧಿವಿಧಾನಗಳನ್ನು ನಂತರ ಬಂದಂಥವ್ರು ಮುಚ್ಚಿ ಹಾಕಿಬಿಟ್ರು. ಹೀಗಾಗಿ ಅವೆಲ್ಲ ಲೋಪ ಆಗಿದವು. ಈಗ ಆ ಧ್ಯಾನ ಉಳಿದಿರೋದಪ್ಪ ಅಂದರೆ ಕೆಲವು ಧರ್ಮದೊಳಗೆ ಮಾತ್ರ ಉಳಿದೈತೆ. ಈಗ ಯಹೂದಿಗಳೊಳಗೆ ಧ್ಯಾನ ಮಾಡ್ತಾರೆ, ಅವರು ಧ್ಯಾನ ಮಾಡ್ತಾರೆ. ಕಬಾಲ ಧ್ಯಾನ ಅಂತ ಮಾಡ್ತಾರೆ, ಮರ್ಕಬಾ ಧ್ಯಾನ ಅಂತ ಮಾಡ್ತಾರೆ. ಯಹೂದಿಗಳೊಳಗೆ ಈಗ ಸದ್ಯ ಚಾಲ್ತಿ ಒಳಗೆ ಐತದ. ನಾವು ಕುಂಡ್ಲಿನಿ ಜಾಗೃತಿ ಆತ ಅಂತ ಹೇಳ್ತೀವಲ್ಲ, ಅವ್ರ ಜೀವನ ವೃಕ್ಷ ಬೆಳೀತ ಅಂತ ಹೇಳ್ತಾರೆ. ಕುಂಡ್ಲಿನಿಗೆ ಇನ್ನೊಂದು ಹೆಸರು, ಅದೇ ಥರನೇ ಅದನ್ನು ಅವ್ರ ಸಾಧನೆನೂ ಐತೆ. ಅದ್ರೊಳಗೂ ಕುಂಡ್ಲಿನಿಗೆ ಸಂಬಂಧಪಟ್ಟಂಗನ ಹೇಳ್ತಾರೆ. ನಾವು ಕ್ರಿಯಾ ಯೋಗ ಅಂತ ಹೇಳ್ತೀವಲ್ಲ, ಅವ್ರ ಮೆಲ್ಕಿ ಜಡಕ್ ಅಂತ ಹೇಳ್ತಾರಲ್ಲ, ಅದೇ ಸಂಬಂಧಪಟ್ಟದ್ದು ಸಾಧನೆನ ಅದು. ಅಂಥದ್ದೇ ಧ್ಯಾನ ಅವ್ರು ಮಾಡ್ಕೊಂಡದಾರ. ಕೆಲವು ಮಂದಿ ಅದನ್ನು ಮಾಡುವಂಥ ಪ್ರಾಯೋಗಿಕವಾಗಿ ಮಾಡೋರು ಅದಾರ ಈಗ ಅಲ್ಲಿ ಯಹೂದಿಗಳು. ಆದರೆ ಬೇರೆ ಧರ್ಮದಾಗ ಲೋಪ ಆಗ್ಯಾವಲ್ಲ. ಈ ಲಾಮಗಳು ಮಾಡ್ತಾರೆ, ನಮ್ಮಲ್ಲಿ ಮಾಡ್ತಾರೆ, ಜೈನರು ಮಾಡ್ತಾರೆ, ಕೆಲವೊಬ್ರು ಈಗ ಸಿಖ್ರನ್ನು ಮಾಡ್ತಿದ್ರು ಮುಂಚೆ. ಇತ್ತಿತ್ತಲಾಗ್ಯದ ಏನು ಲೋಪ ಆಗೈತೋ ಗೊತ್ತಿಲ್ಲ. ಹೀಗಾಗಿ ನಾ ಏನೋ ಹೇಳಕತ್ತಿದ್ದೆ, ದೇವಿ ದರ್ಶನ ಹೆಂಗೆ ಮಾಡೋದು ಅಂತ. ದೇವಿ ದರ್ಶನ ಮಾಡ್ಬೇಕಾದ್ರೆ ವಿದ್ಯಾರಣ್ಯರು ಏನು ಮಾಡಿದರು, ಒಂದು ಪುಸ್ತಕ ಬರೆದ್ರು. ಯಾವಾಗ ವಿದ್ಯಾರಣ್ಯರು ಭುವನೇಶ್ವರಿ ದೇವಿ ಏನಪ್ಪ ಅಂದ್ರೆ, ನಾನು ಕರೆದಾಗ ನೀನು ಮುಂದೆ ಬಂದು ನಿಂದಿರ್ಬೇಕು ಅಂತೇಳಿ ದೇವಿ ಕಡೆಯಿಂದ ವರ ತೊಗೊಂಡಿದ್ರು ಅವರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದ ನಂತರ ಮತ್ತೊಂದು ಸಲ ದೇವಿನ ಕರೆದ್ರು. ದೇವಿ ಬಂದು ನಿಂತಲು ಮುಂದೆ. ಎದಕ್ಕೆ ಕರೆದೆ ನನ್ನ ನೋಡೋ ಮುಂದೆ ಗೋರ್ ಕಲಿಯುಗ ಬರ್ತೈತಿ. ಗುರುಗಳು ಅಂತ ಅನಿಸ್ಕೊಂಡಂಥವ್ರು ಯಾರು ಇರೋದಿಲ್ಲ, ಹೇಳೋರು ಇರೋದಿಲ್ಲ, ಕೇಳೋರು ಇರೋದಿಲ್ಲ. ಆ ಟೈಮ್ನಾಗ ಯಾರ ಮುಮುಕ್ಷಿಗಳು ಸಾಧನೆ ಮಾಡ್ತೀನಿ ಅಂದ್ರೆ ದಾರಿ ತೋರ್ಸೋಕ್ಕೂ ಯಾರೂ ಇರೋದಿಲ್ಲ. ಅದಕ್ಕೆ ನೀ ಏನು ಮಾಡ್ಬೇಕಂದ್ರೆ, ನಾವೊಂದು ಪುಸ್ತಕ ಬರ್ದೀನಿ, ಶ್ರೀ ವಿದ್ಯಾರ್ಣವ ತಂತ್ರ ಅಂತೇಳಿ. ಆ ಪುಸ್ತಕ ಬರ್ದೀನಿ. ಅದ್ರಾಗ ನಿನಗೆ ಸಂಬಂಧಪಟ್ಟಂಥ ವಿಧಿವಿಧಾನಗಳು, ನೀನು ಹ್ಯಾಂಗೆ ಬಂದು ಭೇಟಿ ಹಾಕಿದಿ, ಏನು ಹೊರ ಕೊಡ್ತಿದ್ದಿ, ನೀನು ಒಲ್ಮೆ ಆಗ್ಬೇಕಾದ್ರೆ, ನೀನು ಅನುಗ್ರಹ ಆಗ್ಬೇಕಾದ್ರೆ ಏನೇನು ಮಾಡ್ಬೇಕು ಅಂತ ಎಲ್ಲ ನಾನು ಬರ್ದೀನಿ. ಅದ್ರಾಗ ನಿನಗೆ ಸಂಬಂಧಪಟ್ಟದ್ದು ಎಲ್ಲ ವಿಚಾರ ಅದ್ರಾಗ ಹೇಳೀನಿ ನಾನು. ಆ ಪುಸ್ತಕಕ್ಕೆ ನೀವು ವರ ಕೊಡ್ಬೇಕು. ಏನಂತ, ಈ ಪುಸ್ತಕನ ಗುರು ಅಂತ ತಿಳ್ಕೊಂಡು ಅದರೊಳಗಿರುವಂಥ ವಿಧಿವಿಧಾನಗಳನ್ನು ನಿಂದ ಫೋಟೋ ಮುಂದೆ ಇಟ್ಕೊಂಡು ಅದನ್ನು ಸಾಧನೆ ಮಾಡಿರೋ ಸಿದ್ಧಿ ಆಕೈತಿ ಅಂತಂದು ನಾನು ಸಂಕಲ್ಪನೆ ಮಾಡೀನಿ. ಮತ್ತು ಅದಕ್ಕೆ ಸಿದ್ಧಿ ಆಗ್ಬೇಕಂತೇಳಿ ನೀವು ವರ ಕೊಡ್ಬೇಕು. ದೇವಿ ಏನಂದ್ಲು, ಆಗಲಿ ಹಂಗಾರ ಆ ಪುಸ್ತಕಕ್ಕೆ ನಾವು ವರ ಕೊಡ್ತೀನಿ. ಯಾರು ಅದನ್ನು ನೋಡಿ ಅದ್ರಾಗ ಇರುವಂಥ ವಿಧಿವಿಧಾನ ಪ್ರಕಾರ ಅನುಷ್ಠಾನ ಸಾಧನೆ ಮಾಡ್ತಾರೆ, ಅವ್ರು ಏನೇನು ಮಾಡಿರ್ತಾರೆ ಅದ್ರ ತಕ್ಕಂಗೆ ಅವ್ರಿಗೆ ಸಾಧನೆ ಸಿದ್ಧಿ ಆಗ್ತೈತಿ ಅಂತೇಳಿ ದೇವಿ ವರ ಕೊಡ್ತಾಳೆ. ವಿದ್ಯಾರಣ್ಯರು ಆ ಪುಸ್ತಕಕ್ಕೆ ವರ ಕೊಡಿಸ್ತಾರೆ ದೇವಿಯಿಂದ. ಆ ಪುಸ್ತಕ ಈಗ ಹೊರಗಡೆ ಸಿಗ್ತೈತಿ. ಸಂಸ್ಕೃತದಾಗ, ಹಿಂದಿ ಒಳಗೆ, ತೆಲುಗು ಭಾಷೆ ಒಳಗೆ, ಮತ್ತು ಕನ್ನಡದಾಗೂ ಕೆಲವೊಂದು ಕಡೆ ಸಿಗ್ತೈತಿ. ಹುಡುಕ್ಬೇಕು, ಹುಡುಕಿದ್ರೆ ಸಿಗತ್ತಾ. ಸಂಸ್ಕೃತ ಹಿಂದಿ ಒಳಗಂತೂ ಐತೆ ಅದು. ಆ ಪುಸ್ತಕದಾಗ ಇದ್ದದ್ದನ್ನು ಇವ್ರು ನೋಡಿ ಮಾಡಾಕತ್ತಿದ್ರು ಅಂದ್ರೆ ಸಿದ್ಧಿ ಆಕ್ಕವು. ದೇವಿ ಅನುಗ್ರಹನ ಆಗತ್ತ, ದರ್ಶನನ ಆಗತ್ತ. ಅದನ್ನು ವಿದ್ಯಾರಣ್ಯರು ಒಂದು ದೊಡ್ಡ ಕೆಲಸ ಮಾಡಿದ್ರು. ಅದನ್ನು ಮಾಡಿ ಈಗ ಸರಿಯಾದ ದಾರಿ ತೋರ್ಸೋ ಗುರುಗಳು ಇಲ್ಲ, ಇಂಥ ಪರಿಸ್ಥಿತಿ ಬರ್ತಂದು ಮುಂಚೆನೇ ಗುರುತಾಗಿ ಅದನ್ನು ಮಾಡ್ಯಾರ ಅವರು. ಆ ಬುಕ್ ಹುಡುಕಿ ಅದ್ರಾಗ ಇದ್ದದ್ದು ಸಾಧನೆ ಮಾಡಿದ್ರೆ ಅನುಕೂಲ ಆಕೈತೆ. ದೇವಿ ದರ್ಶನ ಆಗುವಂಥ ಸಾಧನ ಅದ್ರಾಗ ಅದಾವ, ಅದನ್ನು ಮಾಡಿದ್ರೆ ದೇವಿ ದರ್ಶನವೂ ಆಕೈತೆ. ಇನ್ನು ನಮ್ಮಲ್ಲಿ ಚಿದಾನಂದ ಅವಧೂತರು ಅಂತೇಳಿ ಒಬ್ರು ಆಗೋದ್ರು. ಅವರು ಸಹಿತ ದೇವಿ ದರ್ಶನ ಆಗ್ಬೇಕಾದ್ರೆ ಆ ಗ್ರಂಥಕ್ಕೆ ಇದನ್ನು ಮಾಡಿ ಎಲ್ಲ ದೇವಿ ಅನುಗ್ರಹದಿಂದನ ಅದನ್ನೆಲ್ಲ ಇದನ್ನು ಮಾಡಿ ದೇವಿ ಕಡೆಯಿಂದನ ಕೇಳಿ 3 ರಾತ್ರಿ 3 ಹಗಲಿ ಕುಂತ್ಕೊಂಡು ಅದನ್ನು ಬರ್ಸಿಸ್ಯಾರ ಅವರು. ಬರ್ಸಿಸ್ಯಾರ ಅನ್ನೋಕ್ಕೇನು ದೇವಿ ಬರ್ಸಿಸ್ಯಾಳ, ಇವ್ರು ಬರ್ದಾರ ಕುಂತ. ಇವ್ರು ಬರ್ದ್ರು. ಅದಕ್ಕೇನಂದ್ರೆ ನಾನು 1 ವರ್ಷ ಇದನ್ನು ಪಾರಾಯಣ ಮಾಡಿದ್ರೆ ದರ್ಶನ ಕೊಡ್ತೀನಿ ಅಂತ ಹೇಳಕ್ಕೆ. ಎಷ್ಟೋ ಮಂದಿ ಅದನ್ನು 60 ವರ್ಷ ಪಾರಾಯಣ ಮಾಡಿದ್ರೆ ದೇವಿ ದರ್ಶನ ಆಗಿಲ್ಲ. ಅದು ಹೆಂಗೆ ಮಾಡೋದು ಅಂದ್ರೆ ಅದಕ್ಕೆ ಕೆಲವು ಥಿಯರಿ ಅದಾವು. ಆ ಥಿಯರಿ ನಾ ಹೇಳಂಗಿಲ್ಲ. ಆ ಗ್ರಂಥ 1008 ಸಲ ಒಂದು ರೌಂಡ್ ತಿರುಗಬೇಕದು. ಹೌದಾ? ಆವೃತ್ತಿ ಮುಗಿಬೇಕು. ಅಂದ್ರೆ 18 ಅಧ್ಯಾಯನೂ ಸಹಿತ ಒಂದು ಸಲ ಓದ್ಯಾಗ 1 ರೌಂಡ್ ಮುಗ್ದಂಗೆ. ಹಂಗೆ 1008 ರೌಂಡ್ ಮುಗಿಬೇಕು. ಮತ್ತೆ ಮೊದಲಿಂದ ಓದೋದು. ಹಾಂ, ಓಕೆ. ಹಂಗೆ 1008 ಸಲ ಮುಗ್ದಂಗೆ. ಅದು ಮುಗ್ದಾಗ ದೇವಿ ದರ್ಶನ ಆಗತ್ತೆ. ಇವ್ರೇನು ಮಾಡ್ತಾರೆ ಅಂದ್ರೆ 60 ವರ್ಷ ಓದ್ಯಾರಪ್ಪ ಅಂತಂದ್ರೆ 1008 ಆವೃತ್ತಿ ಮುಗಿದಿರೋದೇ ಇಲ್ಲ. ಅದು 1008 ಸಲ ಮುಗಿದಿರೋದೇ ಇಲ್ಲ. ಅದು ಇನ್ನೂ ಕಡಿಮೆ ಇರುತ್ತೆ. ಒಂದ್ಸರಿ ಮುಗಿಸ್ಬೇಕಂದ್ರೆ ಎಷ್ಟು ಟೈಮ್ ಬೇಕಾಗುತ್ತೆ? ಇವರು ನೋಡ್ರಿ, ಅದನ್ನು ಒಬ್ಬೊಬ್ಬರು ದಿನ ಒಂದು ಅಧ್ಯಾಯ ಓದೋರು ಇರ್ತಾರೆ.
ಅದು 18 ಅಧ್ಯಾಯ ಇರುತ್ತೆ. ದಿನ ಒಂದು ಅಧ್ಯಾಯ ಓದೋರು ಇರ್ತಾರೆ, ದಿನಕ್ಕೆ 2 ಓದೋರು ಇರ್ತಾರೆ. ಹಂಗೆ ಓದಿರೋ ವರ್ಷಗಟ್ಟಲೆ ಓದಿರೋನ ಅದು ಮುಗಿಯಂಗಿಲ್ಲ. 9 ದಿನಕ್ಕೆ ಏನೈತಿ 18 ಅಧ್ಯಾಯ ಮುಗಿತಾವೆ ದಿನ 2 ಓದೋರಿಗೆ. ಮತ್ತು ದಿನ 1 ಓದೋರಿಗೆ 18 ದಿನಕ್ಕನ ಒಂದು ಸಲ ಮುಗಿತೈತಿ. ಮತ್ತು ಹಿಂಗತೆ ವರ್ಷಗಟ್ಟಲೆ ಓದಿರೋ ಹಾಕೈತೇನ ಅದು 1008 ಲೇಟ್ ಆಗುತ್ತೆ. ಹೌದು. ಅದನ್ನ ಹೆಂಗೆ ಓದ್ಬೇಕಂದ್ರೆ ಬೆಳಗ್ಗೆ 1 ಸಲ, ಮಧ್ಯಾಹ್ನ 1 ಸಲ, ರಾತ್ರಿ 1 ಸಲ. 18 ಅಧ್ಯಾಯ ಓದಿದಾಗ ದಿನಕ್ಕೆ 3 ಸರಿ 18 ಅಧ್ಯಾಯ. 3 ಸಲ 18 ಹಿಂಗೆ ಓದ್ಕೊಂತ ಹೋದಾಗ ದೌಡ್ ಮುಗಿತೈತಿ. ಅಂದ್ರೆ ಅಷ್ಟು ಅದು ಬಿಟ್ಟು ಬೇರೆ ಇನ್ನೇನು ಕೆಲಸನೇ ಇಲ್ಲ. ಅದನ್ನ ಬಿಟ್ಟು ಬೇರೆ ಕೆಲಸನೇ ಇಲ್ಲ. ಆ ಥರ ಇಲ್ಲ ದಿನಕ್ಕೆ 1 ಸಲ ಅನ್ನೋದು 18 ಅಧ್ಯಾಯ ಪೂರ ಮುಗಿಸಿದಂತಂದ್ರೆ ಹಂಗೆ 1008 ಸಲ ಎಂದ ಆಕೈತಿ ಅಂದು ಹೋಗಿ ದೇವಿ ದರ್ಶನ ಹಾಕಳ. ಇದು ಅದ್ರಾಗ ಐತೆ. ಇದು ಅದ್ರಾಗ ಐತೆ ಅನ್ನೋಕೇನೋ ಈ ವಿಚಾರ ಚಿದಾನಂದ ಅವಧೂತರಿಗೆ ದೇವಿ ಹೇಳಿದ್ಲು. ಅದನ್ನು ಅವರು ಎಲ್ಲಿ ಬರ್ದಿಲ್ಲ. ಮತ್ತು ಕೆಲವರಿಗೆ ಇದು ಗೊತ್ತಿಲ್ಲ. 60 ವರ್ಷ 70 ವರ್ಷ ಪಾರಾಯಣ ಮಾಡಿದ್ರೆ ದೇವಿ ದರ್ಶನ ಆಗಿಲ್ಲ ಅಂತೇಳಿ ಬಾಳಿಗೆ ಹೋಗೋದಾರೆ ಎಷ್ಟೋ ಮಂದಿ ಗ್ರಂಥ ಏನೂ ಆಗಿಲ್ಲ ನಮ್ಗೆ ಅಂತೇಳಿ. ಹಂಗೆಲ್ಲ ಆಗ್ಯಾವ. 1008 ಸಲ ಮುಗಿಬೇಕಾದ್ರೆ ಟೈಮ್ ಇವರು ಹೆಂಗೆ ಓದ್ತಾರೆ ಹಂಗೆ ನಿಧಾನ ಓದಿದ್ರೆ ಟೈಮ್ ಭಾಳ ಹೋಗುತ್ತೆ, ಜಲ್ದಿ ಓದಿದ್ರೆ ಜಲ್ದಿ ಆಗುತ್ತೆ. ಹೌದು. ಟೋಟಲ್ ಅದ್ರದ್ದು ಟಾರ್ಗೆಟ್ 1008 ಐತೆ. ಅದನ್ನು ಮುಗಿದಾಗ ಆಕಿ ಬರ್ತಾಳೆ ದರ್ಶನ ಕೊಟ್ಟು. ಅದನ್ನು ಪಾರಾಯಣ ಮಾಡೋದ್ರಿಂದ ದೇವಿ ದರ್ಶನ ಆಗತ್ತೆ. ಅದನ್ನು 1 ವರ್ಷದೊಳಗೆ ಮುಗಿಸಿದ್ರು ಆಕೈತಿ. 1 ವರ್ಷದಾಗ ಮುಗಿಸೋಕೆ ಬರ್ತೈತಿ. ಮುಗಿಸ್ಬೋದಾ? ಮುಂಜಾನೆ, ಮಧ್ಯಾಹ್ನ, ರಾತ್ರಿ ಹಿಂಗತೆ 1 ವರ್ಷದೊಳಗನ ಆ ಟಾರ್ಗೆಟ್ ಇಟ್ಟು ಮುಗಿಸಿದ್ರೆ ಆಗತ್ತೆ. ಮಾಡ್ಬೋದು. 1 ವರ್ಷದೊಳಗನ ಮುಗಿಯುತ್ತಾ. ಇವ್ರು 10 ವರ್ಷ ಬೇಕಂದ್ರೆ ಮಾಡ್ಕೋಬೋದು, 20 ವರ್ಷ ಬೇಕಂದ್ರೆ ಮಾಡ್ಕೋಬೋದು, 60 ವರ್ಷ ಬೇಕಂದ್ರೆ ಮಾಡ್ಕೋಬೋದು. ಓದೋವ್ರ ಮ್ಯಾಗ ಅದು ಡಿಪೆಂಡ್ ಅದ. ಆದ್ರೆ ಅದ್ರ ಟಾರ್ಗೆಟ್ ಎಷ್ಟೈತಿ ಅದು ಮುಗಿದಾಗ ಅವ್ರು ಬರ್ತಾರೆ. ಅಲ್ಲಿವರೆಗೆ ಬರೋಂಗಿಲ್ಲ. ಇವ್ರು ಏನು ಮಾಡಿದ್ರು ಬರೋಂಗಿಲ್ಲ. ಯಾರಾದರೂ ನಿಮ್ಮ ಪರಿಚಯದಲ್ಲಿ ಯಾರಾದರೂ ಆ ಥರ ದರ್ಶನ ಆ ಥರ ಈಗ ಸದ್ಯ ಅಂತೂ ಯಾರಿಲ್ಲ. ಹಿಂದೆ ಕೆಲವು ಮಂದಿ ಆಗಿ ಹೋದ್ರು. ಅದನ್ನು ದರ್ಶನ ಮಾಡ್ಕೊಂಡವರು, ಸಿದ್ಧಿ ಮಾಡ್ಕೊಂಡವರು, ದೇವಿಗಳು ಹಿಂಗೆ ಇದ್ರ ಬದ್ರ ಕುಂತ ಮಾತಾಡೋರು ಹಿಂದೆ ಆಗಿ ಹೋದ್ರು. ಈಗ ಸದ್ಯ ಅಲ್ಲಿ ಆ ಕಡೆನೂ ಯಾರೂ ಇಲ್ಲ. ಸೊ ಈ ಥರ ದೇವಿ ದರ್ಶನ ಕೆಲವು ಮಂದಿ ದೇವಿ ದರ್ಶನ ಆಗೈತಿ. ಬೇರೆ ವಿಧಿವಿಧಾನದ ಮುಖಾಂತರ, ಬೇರೆ ಒಂದು ಸಾಧನ ಮುಖಾಂತರ ದೇವಿ ದರ್ಶನ ಆಗೈತಿ. ಈ ವಿಧಿವಿಧಾನದಾಗಿಲ್ಲ. ಬೇರೆ ವಿಧಿವಿಧಾನಗಳು ಬರ್ತಾವಲ್ಲ, ಬೇರೆ ಸೈಡ್ ಸಾಧನೆಗಳು ಬರ್ತಾವೆ. ಯಾವ ಥರ ಬೇರೆ ಬೇರೆ ಅಂದ್ರೆ ಕೆಲವೊಂದಿಷ್ಟು ಸಿದ್ಧಿ ಸಾಧನೆಗೆ ಸಂಬಂಧಪಟ್ಟವು ಇರ್ತಾವೆ. ದೇವಿಗೆ ಸಂಬಂಧಪಟ್ಟದ ಸಿದ್ಧಿ ಸಾಧನೆ ಅಂತ ಇರ್ತಾವೆ. ಅದನ್ನು ಮಾಡಿದಾಗ ದೇವಿ ದರ್ಶನ ಆಗೈತಿ. ಈ ಪಾರಾಯಣದ ವಿಧಿವಿಧಾನದಾಗ ಅಲ್ಲ. ಅದು ಎಷ್ಟು ದಿನ ತಗೊಳ್ಳುತ್ತೆ? ಅದ್ರಾಗ ಇರ್ತಾರೆ ಅವ್ರು ಯಾರ ಕಡೆ ಉಪದೇಶ ತೊಗೊಂಡಿರ್ತಾರೆ ಅವ್ರು ಅದನ್ನು ಹೇಳಿರ್ತಾರೆ. ಅವರು ಎಷ್ಟು ದಿನ, ಎಷ್ಟು ತಿಂಗಳ, ಎಷ್ಟು ಮಂಡಲ ಮಾಡಿದ್ರಾಗ ಆಕೈತೆ ಅಂತೇಳಿ ಆ ಪ್ರಕಾರ ಮಾಡಿದಾಗ ಆಕೈತೆ. ಆದ್ರೆ ಇದಕ್ಕಿಂತ ಟೈಮ್ ಅದು ಕಡಿಮೆ ತೊಗೊಳುತ್ತೆ. ಜಲ್ದಿಗೆ ದರ್ಶನ ತೊಗೋಬೋದು. ಜಲ್ದಿ ಆಕೈತೆ. ಇದಾರು ಸ್ವಲ್ಪ ಲೇಟ್ ಆಕೈತಿ, ಸ್ವಲ್ಪ ಕಠಿಣ. ಮಾಡಿದ್ರೆ ಎಲ್ಲವೂ ಸರಳ, ಮಾಡಲಿಲ್ಲ ಅಂದ್ರೆ ಕಠಿಣನ. ಸೊ ದೇವಿ ದರ್ಶನ ಪಡ್ಕೋಬೋದು ಈಗಲೂ ಕೂಡ, ಬಟ್ ಅದಕ್ಕೆ ವಿಧಿವಿಧಾನಗಳು ಬೇರೆ ಬೇರೆ. ಹಾಂ. ಮತ್ತು ಈ ವೇದವ್ಯಾಸರು ಬರೆದಂಥ ಒಂದು ದೇವಿ ಮಹಾತ್ಮೆ, ದೇವಿ ಪುರಾಣ ಅಂತ ಬರ್ತೈತಲ್ಲ, ಅದನ್ನು ಪಾರಾಯಣ ಮಾಡೋದ್ರಿಂದ ದೇವಿ ದರ್ಶನ ಆಗೋದಿಲ್ಲ. ಓಕೆ. ದೇವಿ ಏನೇನು ಮಾಡಿಲ್ಲ ಅನ್ನೋದು ಕತೆ ತಿಳಿತೈತೆ, ಅವ್ರ ಇತಿಹಾಸ ತಿಳಿಯುತ್ತೆ. ಆದ್ರೆ ದೇವಿ ದರ್ಶನ ಆಗಂಗಿಲ್ಲ. ದೇವಿ ದರ್ಶನ ಆಗಬೇಕಂದ್ರೆ ಈ ಚಿದಾನಂದ ಅವಧೂತರು ಬರೆದಂಥ ಗ್ರಂಥ ಪಾರಾಯಣ ಮಾಡೋದ್ರಿಂದ, ನಾನು ಹೇಳಿರುವಂಥ ವಿಧಿವಿಧಾನ ಪ್ರಕಾರ ಮಾಡಿದ್ರಿಂದ ಆಕೈತೆ. ಆದರೆ ಎಲ್ಲ ವಿಧಿವಿಧಾನ ನಾ ಹೇಳಿಲ್ಲ. ಅವ್ರು ನಮ್ಮನ್ನು ಕೇಳಿ ಅವಾಗ ಹೇಳ್ತೀನಿ ನಾನು ಹೆಂಗದ ಅಂತ. ಸೂಪರ್. ಸೊ ಇದೊಂದಷ್ಟು ಒಳ್ಳೆ ಮಾಹಿತಿ ದೇವಿ ದರ್ಶನಕ್ಕೆ ಸಂಬಂಧಪಟ್ಟಂತೆ. ಸೊ ನೆಕ್ಸ್ಟ್ ಇನ್ನೊಂದಷ್ಟು ಬೇರೆ ವಿಚಾರ ತೊಗೊಂಬಿಡೋಣ.